ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಬಗ್ಗೆ ಸಿದ್ದರಾಮಯ್ಯ ಅವರು 12 ಗಂಟೆಯ ಮೀಟಿಂಗ್ನಲ್ಲಿ ಇವತ್ತು ನೀಡಿರುವಂತಹ ಲೇಟೆಸ್ಟ್ ಅಪ್ಡೇಟನ್ನು ತಿಳಿಸಲಿದ್ದೇನೆ. ಸೊ ಅವರು ಹೇಳಿದರು, ಮಾರ್ಚ್ 15 ಡೆಡ್ಲೈನ್ ಆಗಿತ್ತು 7ನೇ ವೇತನ ಆಯೋಗಕ್ಕೆ. ನಿನ್ನೆನೇ ಅವರು ವರದಿಯನ್ನು ರೆಡಿ ಮಾಡಿ ಇಟ್ಟಿದ್ದರು. ಆದರೆ ನಾನು ಮೈಸೂರಿಗೆ ಹೋಗಬೇಕಾಗಿದ್ದರಿಂದ ಅಲ್ಲಿದ್ದರಿಂದ ವರದಿಯನ್ನು ಪಡೆದುಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ 7ನೇ ವೇತನ ಆಯೋಗದ ಅಧ್ಯಕ್ಷರಾದ ಸುಧಾಕರ್ ರಾವ್ ಅವರನ್ನು ಭೇಟಿಯಾಗಿ ವರದಿಯನ್ನು ಪಡೆದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಹಾಗೂ ಮಹತ್ವದ ಘೋಷಣೆ ಮಾಡಿದ್ದಾರೆ, ಯಾವ ಶಿಫಾರಸನ್ನು ಜಾರಿಗೊಳಿಸ್ತಾ ಇದ್ದಾರೆ ಅಂತ. ಅದೇನಂತ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಉಚಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಏನೇ ಈ ಥರ ಅಪ್ಡೇಟ್ಸ್ ಇದ್ದರೂ ಇಮಿಡಿಯೇಟಾಗಿ ತಿಳಿದು ಬರುತ್ತೆ. ಹಾಗೂ ಇನ್ನೂ ಚುನಾವಣೆ ಹತ್ತಿರ ಬರೋದ್ರಿಂದ ಇನ್ನೂ ಹಲವಾರು ರೀತಿಯ ಅಪ್ಡೇಟ್ಸ್ಗಳಿರುತ್ತೆ. ಎಲ್ಲ ಅಪ್ಡೇಟ್ಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡಿ ತಿಳಿದುಕೊಳ್ಬೋದಾಗಿದೆ. ಸೊ ಏನು ಹೇಳಿದ್ರಂದರೆ, ಅದು ಸಿದ್ದರಾಮಯ್ಯ ಅವರವರ ಮೀಟಿಂಗಲ್ಲಿ ಹೇಳಿದರು, ಈ ವರದಿಯನ್ನು ನಾನು ಪರಿಶೀಲಿಸಿದ್ದೇನೆ. ಅದರಲ್ಲಿ ಹಲವಾರು ಶಿಫಾರಸುಗಳಿವೆ. ಅವೆಲ್ಲವನ್ನು ನಮ್ಮ ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡುತ್ತೆ. ಅದರಲ್ಲಿ ಮೇಯ್ನ್ ಆಗಿರುವಂಥದ್ದು ಏನಂದರೆ, ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನ ಏನು 17,000 ಇದೆಯೋ ಅದನ್ನು 27,000 ಮಾಡಬೇಕು ಅಂತ ಹೇಳಿ ಶಿಫಾರಸು ಮಾಡಿದ್ದಾರೆ ಅಂತ ಅದನ್ನು ಹೇಳಿದ್ದಾರೆ. ಸೊ ಏನು ಮೂಲ ವೇತನ 17,000 ಇರೋದು 27,000 ಆಗಲಿದೆ. ಇದೊಂದು ದೊಡ್ಡ ಅಮೌಂಟ್, ದೊಡ್ಡ ಚೇಂಜಸ್ಸು. ಸೊ ಎಲ್ಲರಿಗೂ ಮೂಲ ವೇತನ ಜಾಸ್ತಿ ಆದರೆ ನಿಮಗೆ ಬೇರೆ ಎಲ್ಲ ಭತ್ಯೆಗಳು ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ತುಟ್ಟಿ ಭತ್ಯೆ ಆಗಲಿ, ಪ್ರಯಾಣ ಭತ್ಯೆ ಎಲ್ಲದೂ ಕೂಡ ಮೂಲ ವೇತನದ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದಂದರೆ ಬೇಸಿಕ್ ಪೇ ಮೇಲೆ. ಹಾಗಾಗಿ ಮೂಲ ವೇತನವನ್ನು 17,000ದಿಂದ 27,000 ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಇನ್ನೊಂದು ಏನು ಹೇಳಿರೋದಂದರೆ, ಫಿಟ್ಮೆಂಟ್ ಫ್ಯಾಕ್ಟರನ್ನು 27.5% ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ದಾರೆ. ಅದನ್ನು ಅಪ್ರೂವ್ ಮಾಡೋದಾಗಿ ಆ ಶಿಫಾರಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಈ ಎರಡು ಪಾಯಿಂಟ್ಗಳು ಮತ್ತು ಇದರೊಟ್ಟಿಗೆ ಬೇರೆ ಏನೇನು ಶಿಫಾರಸು ಇದೆಯೋ ಇದೆಲ್ಲದನ್ನು ನಾವು ಆರ್ಥಿಕ ಇಲಾಖೆಗೆ ಕಳಿಸ್ತೀವಿ ವರದಿಯನ್ನು. ಅವರು ಇದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಮತ್ತು ಸಲಹೆ ಮಾಡ್ತಾರೆ. ಅದರ ಪ್ರಕಾರ ನಾವು ಅನೌನ್ಸ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಆದರೆ ಚುನಾವಣಾ ಸಮಿತಿ ಇವತ್ತಿಂದ ಜಾರಿಗೆ ಆಗೋದ್ರಿಂದ ಅನೌನ್ಸ್ಮೆಂಟು ಲೋಕಸಭೆ ಚುನಾವಣೆ ನಂತರ ಜಾರಿ ಆಗ್ಬೋದು. ಆದರೆ ವರದಿಯಲ್ಲಿ ಏನಿದೆ, ಎಷ್ಟು ಜಾಸ್ತಿ ಆಗಬೇಕು ಅನ್ನೋ ಇನ್ಫಾರ್ಮೇಷನ್ ಇದು ಫೈನಲ್ ಆಗಿರುತ್ತೆ. ಸೊ ಇದು ಜಾರಿ ಆದಾಗ ಇದೇ ನಿಮಗೆ ಈ ಅಮೌಂಟ್ ಎಷ್ಟು ಸಿಗುತ್ತೋ 17,000 ಇರೋದು 27,000 ಆಗಿರೋದು ನಿಮಗೆ ಸಿಗಲಿದೆ. ಸೊ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಕೊಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.